ಮಾತು ಆಡಿದರೆ ಮುತ್ತು ಹೊಡೆದರೆ ಮರಳಿ ಬರುವುದಿಲ್ಲೋ ಅದು ಬ್ಯಾರನೇ ಐತಿ ಬ್ಯಾರನೇ ಐತಿ ಮಾತು ಆಡಿದರೆ ಮುತ್ತು ಹೊಡೆದರೆ ಮರಳಿ ಬರುವುದಿಲ್ಲೋ ಅದು ಬ್ಯಾರನೇ ಐತಿ ಅಬಾಬಾಬಾಬಾಬಾ ಏನು ನಂದಿ ಬಸವೇಶ್ವರನ ಜಾತ್ರೆ ಅಂತೀನಿ ಅವನವನ ಉಗಾದಿ ಅಮಾಸೆ ಹಿಡ್ಕೊಂಡು ಬಸವ ಜಯಂತಿ ತನಕ ಏನು ನಮ್ಮ ಊರಾನ್ ಮಂದಿ ಅರ್ಬಟ ಏನು ಪುರಾಣ ಹಚ್ಚೋದು ಏನು ಚುಕ್ಕಳು ಬರೋದು ಏನು ಹೆಣ್ಮಕ್ಳು ಬರೋದು ಇಂಥದ್ರದ ಮಕ್ಕೋಬೇಕಂದ್ರೆ ನಮ್ಮ ಪಿ ಟಿ ಮಾಸ್ತರ್ ಒಬ್ಬ ಫೋನ್ ಹಚ್ಚಿ ಬರ್ರಿ ಎಲ್ಲಿಗೆ ಬರೋದು ಏನು ಮಾಡೋದು ಒಟ್ಟ ಕಣ್ಣಿಗೆ ನಿದ್ದಿಲ್ಲ ನೋಡ್ರಿ ಅವನವನ ಹೊಟ್ಟಿಗೆ ಮುದ್ದಿನೇ ಸಾಕಷ್ಟು ಸಿಗ್ತೈತೆ ಅಂದ್ಮ್ಯಾಗ ನಿದ್ದೆ ಎಲ್ಲಿಂದ ಬರ್ತೈತೆ ಕಳ್ಳ ಕೈಯಾಗ ಹಣ ನೋಡ್ ಜನ ಇರುವಾಗ ಸಂಗೊಳಿಗೆ ಕಾಶ್ಯಪ್ಪನ್ ಫಸ್ಟ್ ಕ್ಲಾಸ್ ಮಸಾಲೆ ಚೂಡ ತಿನ್ಕೊಂಡು ಮ್ಯಾಲ ಪ್ಲಾಟಿಗೆ ಹೋಗಿ ಸುರೇಶ್ ಅಣ್ಣಂದು ಎಮ್ಮಿ ಹಾಲು ಗಟ್ಟಿ ಆದಂತ ಚಾ ಮಾಡಿ ಕುಡ್ದ ಹಿರೋಳಿಗೆ ಹೋಗಿ ಪುರಿ ಹೊಡೆದ ಹಿರೋಳಿ ಹಿಡ್ದು ಭೀಂಪುರ್ಗೆ ಬರತಕ್ಕ ಡೇಕೂರ್ಗೆ ಹೊಡ್ಕೋತ ಬಂದಂದ್ರ ಅವನು ನನ್ನ ಮುಂದೆ ಯಾರ್ಲೆ ಮಗನ ಕುಳ್ಳ ಮಾತು ಹೇಳಿ ಮರೆಸ್ಬೇಡ್ಲೆ ಮಗನ ಕಳ್ಳ ಸಟ್ ತೆಂಗಿನಕಾಯಿ ಲೆಕ್ಕ ಕೊಡು ಅದಂಗಿರತ್ತಲೆ ಲೆಕ್ಕ ಇಲ್ಲಿ ತನಕ ಅವನ 50 ತೆಂಗಿನಕಾಯಿಗ 500 ರೂಪಾಯಿ ಆಯ್ತು 3 ಊಟ 3 ಪಿಕ್ಚರ್ಗೆ ಸಮಯ ಆಯ್ತು ಇನ್ನುವೇ ನನ್ನ ಕೈಯಿಂದ 80 ರೂಪಾಯಿ ಹೋಗವ ಮಗನ ಕೊಡ್ಲಿಲ್ಲ ಅಂದ್ರೆ ಮಗನ ನೀನು ಹೊಡೆದ ಅಂದ್ರೆ ಸೈಡಿ ಹಳ್ಳಕ್ಕೆ ಹೋಗಿ ಬಿದ್ದೇವಣ ಮತ್ತ ಲೇ ಕಳ್ಳ ಕೈಯಲ್ಲಿ ಹಾಕಿ ಕೈಯಲ್ಲಿ ಲೆಕ್ಕ ಹಾಕಿಲ್ಲ ಅಂತ ಫಟ್ ಮಾಡಬೇಡ್ಲೆ ಕಳ್ಳ ಸಟ್ನ ಲೆಕ್ಕ ಕೊಡು ಇಲ್ಕಂದ್ರ ನಿನಗ ಗಂಟು ಹಾಕ್ಯಾನಂತೇಳಿ ವಾರೆಂಟ್ ತೆಗಿಸಿ ಹಿಡಿಸ್ತೀನಿ ನೋಡು ಮಗನ ನಿನಗೆ ಕರೆಂಟ ಅಂದಂಗ ಆಗತ್ತಲೆ ಲೆಕ್ಕ ಸಿಂಧಿ ಸರಾಯಿ ಕುಡ್ದು ಸಂಧಿ ಎದ್ದು ಬಿದ್ದಿದಂತ ಹೇಳ್ತೀನಿ ನಿಮ್ಮ ಅಪ್ಪ ಶಿವರಾಮಗ ಲೇ ಕಳ್ಳ ಯಾಕ್ಲೇ ಕೊಳ್ಳ ಹೇಳ್ಬೇಡ್ಲೇ ಸುಳ್ಳ ಯಾಕೆ ಬಾಯಿ ಬಡ್ದಾಡ್ತಿರ್ಲಿ ಸುಳ್ಳು ಮಾಡ್ರಿ ಓ ನಮಸ್ಕಾರ ರೀ ಬರ್ರಿ ಸ್ವಲ್ಪ ನಮ್ದು ನ್ಯಾಯ ಬಗೆಹರಿಸ್ರಿ ಯಜಮಾನ್ರಿ ಏನ್ರಿ ಅದು ನಿಮ್ ನ್ಯಾಯ ನಾಯಿಗಳ್ರಿ 10 ರೂಪಾಯಿದಂಗ 50 ತೆಂಗಿನ ಕಾಸ್ಟಿಗೆ ಎಷ್ಟು ಆಗ್ತದ್ರಿಪ್ಪ 500 ರೂಪಾಯಿ ಆಗತ್ತಪ್ಪ 3 ಊಟಕ್ಕೆ ಎಷ್ಟು ಆಗ್ತದ್ರಿ 20 ರೂಪಾಯಿದಂಗ 60 ರೂಪಾಯಿ ಆಗುತ್ತೆ 60 ರೂಪಾಯಿದಾಗ 3 ಪಿಕ್ಚರ್ಗೆ ಎಷ್ಟು ಆತ್ರಿ 180 ರೂಪಾಯಿ ಆಗುತ್ತಪ್ಪ ಒಟ್ಟು ಎಷ್ಟು ಆತ ಹೇಳ್ರಿ ಯಜಮಾನ್ರಿ 240 ರೂಪಾಯಿ ಆಗುತ್ತದಪ್ಪ 500 ರೂಪಾಯಿ ಒಳಗ 240 ಕೇಳಿದ್ರೆ ಎಷ್ಟು ಉಳಿತ್ರಿ 260 ರೂಪಾಯಿ ಉಳಿತದಪ್ಪ ಇನ್ನೂ 260 ರೂಪಾಯಿ ಕೊಡ್ಲಿ ಕಳ್ಳ ಅವನ ಮಣ್ಣಲ್ಲಿ ಸಾಗರ್ ದಾಬಾದ ಹೋಗಿ ಕಿಟ್ಟು ತಿಂದಿಲ್ಲ ಸಲಗುರಕ್ಕೆ ಹೋಗಿ 2 ಗಿಲಾಸ್ ಹಾತ್ಪೆಟ್ಟು ಕುಡ್ದಿಲ್ಲ ಕಿಲ್ಲ ಸಂಧ್ಯಾವನು ಕೂಡ ನಡೆಸ್ದಲ್ಲ ಅದು ಹೇಳತ್ಯ ನಿಮ್ಮ ಅಪ್ಪಗ ಮಗನ ಲೇ ಮಗನ ಕಳ್ಳ ಸಿಂಧಿ ಸರಿ ನಾನೆಲ್ಲಿ ಕುಡಿತೀನಿಲ್ಲ ಈ ಬಿಂಪುರವಾಗಿ ಯಾರಿಗನ ಕೇಳ ಹೇಳ್ತಾರೇನೋ ಅವನ ಏನ್ ಸುಳ್ಳು ಹೇಳ್ತಾನ್ರಿ ಅಪ್ಪ ಈ ಮಗ ಹೊಡ್ರಿ ಅವ್ನು ಬಂದ್ ಇವನಿಗ ಮೊನ್ನೆ ಸಾಲಿಯಿಂದ ಕುಟ್ಟು ಲಾಚ್ ನಾಯಿ ಕುಡ್ದಂಗ್ ಕುಡ್ದಿಲ್ಲ ಮಗನ ಅದ್ ಯಾರು ಕೊಡ್ತಾರ ಲೇ ಯಾಕೆ ಬಡ್ದಾಡ್ತಿರ್ಲಿ ಅದು ಎದರಿಂದ ಬಂತು ಅಂತ ಹೇಳ್ರಿ ನ್ಯಾಯ ಬಗೆಹರಿಸ್ತೀನಿ ನೋಡ್ರಿ ಇಬ್ರು ಕೂಡ ತೆಂಗಿನಕಾಯಿ ಹರಿದಿದ್ದು ಬೇಂಪುರ್ ಜಾತ್ರೆ ಒಳಗ ಮಾರಿದ್ದು ಅಂದಿನಂದ ಈ ಮಗ ನಮ್ಗೆ ಅರ್ಧ ಲಾಭ ಕೊಡವಲ್ ನೋಡ್ರಿ ಯಜಮಾನ್ರಿ ಬಂದ್ ಲಾಭ ಇಬ್ರು ಮಂದಿ ಸರಿಯಾಗಿ ಹಂಚ್ಕೋಬೇಕಪ್ಪ ಅಂದಿನಂದ ಈ ಮಗ ಅರ್ಧ ಲಾಭ ಕೊಡೋಲಾಗೇನ್ರಿ ಸ್ವಲ್ಪ ಈ ಮಗನಿಗೆ ಒದ್ದು ಕೇಳ್ರಲ್ಲ ಹೌದು ಇದು ನೀವು 50 ತೆಂಗಿನಕಾಯಿ ಯಾರು ಹೊಲ್ದಾನ ಕತ್ತೀರಪ್ಪ ಕ್ಷಮಿಸ್ಬಿಟ್ರಲ್ಲ ಲೇ ಕಳ್ಳ ಕೆಂಸಾಕೆ ನಾವು ಹೊಲ್ದಾಗ ಹರಿದಿದ್ದೇವನ್ಲ ತೆಂಗಿನಕಾಯಿ ಐತಲ್ರಿ ಮಕ್ಕಳ ನನ್ನ ಹೊಲ ಎಲ್ಲ ಪೂರಾ ಹಾಳು ಮಾಡಿದ್ರಲ್ಲಿ ಲೇ ಮಕ್ಕಳ ನನ್ನ ಹೊಲ್ದ ತೆಂಗಿನಕಾಯಿ
ತೆಂಗಿನಕಾಯಿ ಕದ್ದು ನನ್ನ ಕೈಲೇ ಲೆಕ್ಕ ಬಗೆಹರಿಸ್ಬೋತ್ರಿ ಮಕ್ಕಳ ನಿಂದ್ರೆ ನಿಮ್ ಜಾಡ್ಸಿ ಓದಿತೀನಿ. ತಡ್ರಿ ಯಜಮಾನ್. ಇಲ್ಲ ಮಕ್ಕಳೇ, ನಾ ನಿಮಗೆ ಕಂಪ್ಲೇಂಟ್ ಮಾಡಿ ಮಾದನ್ ಇಪ್ಪರ್ಗ PSI ಸಾಬ್ರಿಗೆ ಕರೆಸಿ ನಿಮ್ಗೆ ಒಳಗೆ ಹಾಕಿಸ್ತೀನಿ ಮಕ್ಕಳೇ. ಕಣ್ಣಾಗ ನೀರು ತರಿಸ್ತೀನಿ, ಹುಷಾರ್. ನಾ ಬರ್ತೀನಿ. ನಿನ್ನ ಕುಳ್ಳ ಹಚ್ಚಿದೇನಲ್ಲಪ್ಪ ಮುರಿದ ಚಪ್ರಕ್ ಬೆಂಕಿನ. ಅಲ್ಲ ಮಗನ, ಅದಕ್ಕೆ ಕಡ್ಡಿ ಕರೆದವ ನೀನೇ ಅಲ್ಲ ಅವ ಮಗನ. ಎಲ್ಲದಳಕಿ ಎಲ್ಲದಳು ಮ್ಯಾಗ ಕಲ್ಲಿಟ್ಟು ಜಜ್ಜಿದಿ ಹೇಳ್ತಿ ಮುದ್ದಾಗ ಒಂದು ಮನಸ ಏನೇನು ಕಟ್ಕೊಂಡು ಕುಂತಿದ್ದಿ ನನ್ನ ಬಗ್ಗೆ ದೊಡ್ಡ ದೊಡ್ಡ ಮನಸ. ಛೇ ಏ ಯಾಕಲೇ ಕಳ್ಳ ಕುಳ್ಳ ಇವ್ರ ಮುಖ ಯಾಕೆ ಹಿಂಗಾಗ್ಯ ಹಿಂಗ್ಯಾಕೆ ಆಗ್ಯಾವ್ರಲೇ ನಿಮ್ಮ ಮುಖ ಒಣಗಿದ ಬದ್ನಿಕಾಯಿ ಆಗ್ಯಾವಲ್ಲ. ಅದು ಯಾಕೆ ಒಣಗಿದ ಬದ್ನಿಕಾಯಿ ಆಗತ್ತ ಕೆಂಚು? ಅದು ಹಸಿ ಸುಲದ ತೆಂಗಿನಕಾಯಿ ಆಗೈತಿ. ಇಲ್ಲ ಅಲ್ಲ ನಿಂದೆಲ್ಲ ಸುಲಿದ ತುಂಗಿ ತೆಂಗಿನಕಾಯಿನ ಆಗ್ಲಿ ಆದ್ರೆ ಬಾದಾಮಿ
ಬನಶಂಕರಿ ಜಾತ್ರೆ ಹೆಂಗಿತ್ತು? ಒಂದೊಂದು ನಾಟಕ ನೋಡಿದ್ರ ಮನಸ್ಸು ಅರಳುವಂಗಿತ್ತು. ಹೌದಾ? ಹಂಗಾದ್ರ ಕುಡ್ದ ಮತ್ ಏರಿದಂಗಿತ್ತು. ಆ ಪಾತ್ರನು ಆ ಕುಡುಕ್ ಸುಳಿ ಮಗಂದ ಇತ್ತು. ಆ ಕುಡುಕೊಂದ ಹುಡುಗಿ ಕೆನ್ನೆ ಸವರಿತ್ತು. ನಾನಾಗ ನಿನ್ನ ನಿಶೆ ಏರಿತ್ತು. ನಿನ್ನ ಕೈ ಹಿಡಿದು ಹಸಿ ಮಣಿ ಮೇಲೆ ಕುಂತು ಮಕ್ಕಳು ಮಾಡಿ ಸಂಸಾರ ಮಾಡಿದ್ರಂಗಾಗಿತ್ತು. ಇಲ್ಲ, ಆ ಕುಡುಕನ್ ಕಾಟ ಸಾಕಾಗಿ ಆ ಹುಡುಗಿ ಇವ್ನ ಕೆನ್ನಿ ಹೊಡೆದಂಗ ಆತಿರ್ಪ. ಅಂತೂ ಇಬ್ರು ಕೂಡಿ ಕಪಾಳ ಮೋಕ್ಷ ಮಾಡ್ಕೊಂಡ ಉಂಡ ಕೈ ತೊಳ್ಕೊಲಾರ್ದ ಹಂಗ ಬಂದಿರಿ ಅಂದಂಗ ಆಯ್ತು. ಹೌದಾ? ಕಂಡವ್ರಿಗೆ ಯಾಕದಲ್ಲಿ ತೋರಿಸ್ಬೇಕಲ್ಲ ನಾವು. ಓಹೋ, ಅಂತೂ ಅಂತೂ ಇಂತೂ ಇಬ್ರು ಕೂಡಿ ಹತ್ತಿ ಪಡಕ ಬಂದವ್ರ ಅಂದಂಗಾಯ್ತು. ಹೌದಾ ಕೆಂಚು? ಮುದ್ದಿ ಅಂತ ಊಟ ಇಲ್ಲ, ನಿದ್ದಿ ಅಂತ ಸುಖ ಇಲ್ಲ. ಇದಕ್ ಬುದ್ಧಿ ಓಡಿಸಿ ಇಲ್ಲಿ ತನಕ ಬಂದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏ ಸುಡ್ಗಾರ ಸಿದ್ರ್ಯ, ನಿಮಗೇನಾಗಿತ್ತು ಈ ನಮನಿ ಹಿಂಗೆ ಬರಕಂತಂದು? ಹತ್ತಿದ ಗಾಡಿ ಕುದುರೆಗೆ ಹಾಕಿ ತಡಿ ಎಲ್ಲ ರೆಡಿನೇ ಐತಿ ಅಂದಿ ನನ್ನ ಕೈಯ ಕುಡಲ್ಲ ಲಗಮ್ಮ. ಹಿಂಗಂತೀಯ? ಹಾಗಾದ್ರ ನಾ ಹತ್ಲಾ ನಿಮ್ಮ ಇಬ್ಬರು ಗಾಡಿನ? ಕೆಂಚು ಒಂದ್ ನಿಮಿಷ ನಿಂದ್ರು. ಏನದ? ಒಂದು ಒಡಕತ್ತಿ ಕೇಳ್ತೀನಿ. ಒಡಪಾನ? ಹಾ, ಏನದ? ಇಲ್ಲಿ ಹೇಳ್ತೀನಿ ಕೇಳು. ಹೌದಾ? ಮಾಡುವಾಗ ಇನ್ನಷ್ಟು ಮಾಡ್ಬೇಕು ಅನಿಸ್ತೈತಿ. ಮಾಡಿದ ಮ್ಯಾಗ ಇದನ್ನ ಯಾಕರ ಮಾಡಿ ಅನ್ಸ್ತೈತ್ರಿ ಕೆಂಚು. ಯವ್ವಾ, ನಾನು ಒಲ್ಲೆ ಮಾಡುವಾಗ ಏನದು? ಅಲ್ಲ, ಅದೇನು ಹೋಳಿಗೆ? ಇಲ್ಲ, ಅದು ಅಲ್ಲ. ಮತ್ತೇನು ರೊಟ್ಟಿ? ಅದನ್ನೂ ಅಲ್ಲ. ನಿಮ್ಮವನು ಬುಟ್ಟಿ? ಅಲ್ಲ. ನಿಮ್ಮ ಆಯ್ ಚಟ್ಟಿ? ನಿಮ್ಮ ಆಯ್ ಚಟ್ಟಿ ಗೊತ್ತಿಲ್ಲ ಹೇಳ್ತೀನಿ. ನಿಮ್ಮ ಆಯಿ ಕಪಟ ಸುಮ್ಮನೆ ತೊಂದ್ರೆ ಗೊತ್ತದ ಇಲ್ಲ ಹಿಂಗ? ಇಲ್ಲ. ಸಾಲನ ಹುಡುಗಿ ಸಾಲ ಮಾಡುವಾಗ ಮಾಡ್ಬೇಕು ಅನಿಸ್ತೈತಿ. ಹೌದಾ? ತಿರ್ಸುವಾಗ ಯಾಕಾರ ಮಾಡಿ ಯಾಕಾರ ಮಾಡೀನಿ ಅನ್ನೋ ಕತಿ. ಹಾ ಆಯ್ತು ಬಿಡ. ಇನ್ನೊಂದು ಹೇಳಿ ನೋಡೋಣ. ಇನ್ನೊಂದ್ ಹೇಳ. ಒಂದ್ ಹಿಡ್ಕೊಂಡ್ರ 2 ಜೋತ್ ಬೀಳ್ತಾವ. ಒಲ್ಲಪ್ಪ, ನಾನು ಎಲ್ಲದವ ಒಂದ್ ಹಿಡ್ಕೊಂಡ್ರೆ 2 ಜೋತ್ ಬರ್ತಾವ. ಏಯ್ ಹೇಳ ನೋಡ. ಸೌತಿಕಾಯಿ ಅಲ್ಲ. ತೆಂಗಿನಕಾಯಿ? ಅಲ್ಲ. ಹಾ, ಅಲ್ಲ. ಬದ್ನಿಕಾಯಿ? ಅದು ಅಲ್ಲ. ಟೊಮೆಟೊ? ಅಲ್ಲ. ಮುಲಂಗಿ? ಮತ್ತೇನು ಸೋತ್ನ ನಾನು? ಮುಲಂಗಿ. ನೀ ಹೆಣ್ಣ ಅಲ್ಲ, ನಂಗೆ ಡೌಟ್ ಬರಾಕತ್ತೈತಿ. ಯಾಕ್ಲೆ? ಮತ್ತೆ ಇದು ಗೊತ್ತಿಲ್ಲ ಅಂದ್ರೆ ಹೆಂಗ? ಅಲ್ಲ, ಇದನ್ನೆಲ್ಲ ನಮ್ಮಪ್ಪ ಹೇಳಿ ಕೊಟ್ಟಿಲ್ಲ ನನಗೆ. ಅದಕ್ಕೆ ಚಜ್ಜಿ ರೊಟ್ಟಿ ಹೇಳಗೈತಿ. ಸೋತ್ನೆ ಹೇಳ. ಹೇಳ ತಕಡಿನ ಆಗೈತಿ. ಯವ್ವಾ, ನಾನು ಒಲ್ಲೆ ಇದೆಲ್ಲ ಗೊತ್ತಿತ್ತು ಬಿಡು. ನೀನು ಬಾಯಿಲೆ ಕೇಳ್ಬೇಕಂತೇಳಿ ಅನ್ನಕತ್ತಿದ್ದೆ ನಾನು. ಆಯ್ತು ಗುರು, ನೀವಿಷ್ಟೆಲ್ಲ ನನ್ನ ಸಲುವಾಗಿ ಇಷ್ಟು ಕಷ್ಟ ಪಡ್ಯಾಕತ್ತೀರಿ ಅಂದಮೇಲೆ ನೋಡು, ನಮ್ಮಪ್ಪ ಹ್ಞೂ ಅಂದಂದ್ರೆ ನಿಮ್ಮಿಬ್ಬರು ಬಗ್ಗೆ ಒಬ್ಬರದ್ದು ತಿಳಿತಂತ ತಿಳ್ಕೊರಿ. ಇಲ್ಲ ಅಂತಂದ್ರೆ ಅವನ ಇದ ಮಾತಾಡಿದ ಮೇಲೆ ಮುಗಿತು ಅಂತ ತಿಳ್ಕೊಂಡ್ಬಿಡ್ರಿ. ಮತ್ತೆ ಲೇಟ್ ಮಾಡಿದಂದ್ರೆ ನಮ್ಮ ಅಪ್ಪ ಇಲ್ಲೇ ಬಂದು ಬಿಡ್ತಾನ. ಇದ ಹುರುಪ್ನ್ಯಾಗ ಮತ್ತೆ ತಡ ಹೊಡಿ ಶಾಗ್ಯಾಕ ಮಚ್ಚಿಗೆ
ಭೀಂಪುರ ಭೀಂಪುರ ಶೆಡ್ಡಿಗೆ ಆಯ್ತು ತಗೋರಿ, ಇಷ್ಟ್ರ ಮೇಲೆ ಶಾಂತಿ ಮಾಡ್ಕೊರಿ. ನಮ್ಮ ಅಪ್ಪ ಹ್ಞೂ ಅಂದ್ರ ನಿಮ್ಮ ಭಾಗ್ಯ ತೆರೀತಂದ್ರಿಕೊರಿ, ಇಲ್ಲ ಅಂತಂದ್ರ ಇದ ಮಾತಾಡಿದ್ಮೇಲೆ ಮುಗಿತಂದ್ಕೊಂಡ್ಬಿಡ್ರಿ. ನಾ ಇನ್ ಬಲ್ಲ, ಟಾಟಾ. ಮನಸ್ಸಿಗ